ಕೇವಲ 3 ಕ್ಯಾರೆಟ್ ಇದ್ದರೆ ಸಾಕು, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ರೆಡಿ ಮಾಡ್ಬೋದು. ಆ ಸ್ವೀಟ್ ಯಾವ ರೀತಿ ಬಳ್ಕಾಡ್ತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ, ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ, ಹಾಗೆ ಒಳಗಡೆ ಹೋಗುತ್ತೆ, ನಾವು ಕಚ್ಚೋದೇ ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇಷ್ಟು ಚೆನ್ನಾಗಿರ್ತಕ್ಕಂಥ ಸ್ವೀಟನ್ನು ಇವತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಮಾಡೋಣ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇನ್ನೂ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈ ಸೈಜ್ದು ನಾನು 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಈ ಕ್ಯಾರೆಟನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುರಿಯೋದಕ್ಕಿಂತ ಈ ರೀತಿ ಕಟ್ ಮಾಡಿಕೊಂಡ್ರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟ್ನ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಇದನ್ನು ಈ ರೀತಿ ನುಣ್ಣದಾಗಿ ರುಬ್ಕೊಂಡು ಬಂದು ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಒಂದು ಜಾಲರಿನ ಇಟ್ಕೊಂಡು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ನಾವೆಷ್ಟು ನೀರನ್ನು ಹಾಕ್ಕೊಂಡಿದ್ವಿ ಅಷ್ಟು ನೀರನ್ನು ಕೂಡ ನೀಟಾಗಿ ಈ ರೀತಿ ಒಂದು ಸ್ಪ್ಯಾಚುಲನೋ ಅಥವಾ ಸ್ಪೂನೋ ಏನಾದರೂ ತೊಗೊಂಡು ಸ್ಕ್ವೀಸ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟಾಗಿ ನೀರನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ಇದನ್ನು ಮತ್ತೆ ನಾವು ಇನ್ನೊಂದು ಬಾರಿ ರುಬ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಂದು ಬಾರಿ ರುಬ್ಕೊಳ್ಳೋಣ. ಈಗ 2ನೇ ಬಾರಿ ರುಬ್ಕೊಂಡು ನಾನು ಸ್ವಲ್ಪ ಅರ್ಧ ಕಪ್ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೆ. ಅರ್ಧ ಕಪ್ ಹಾಕ್ಕೊಂಡು ನೋಡಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನನಗೆ ಕ್ಯಾರೆಟ್ ರಸ ಸಿಕ್ಕಿದೆ. ಈ ಕ್ಯಾರೆಟ್ ಸ್ಕ್ವೀಸ್ ಮಾಡಿರೋದು ಏನು ಉಳ್ಕೊಂಡಿದೆ ಇದನ್ನು ಬಿಸಾಕೋದಕ್ಕಿಂತ ಇದನ್ನು ಸ್ವಲ್ಪ ಹಾಲಲ್ಲಿ ಬೇಯಿಸ್ಕೊಂಡು ಚೆನ್ನಾಗಿ ಸಕ್ಕರೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಆ ರೀತಿ ಮಾಡ್ಕೊಳ್ಬೋದು. ಈಗ ನೋಡ್ತಾ ಇದ್ದೀರಾ ಅಲ್ವಾ, ನನಗೆ ಕ್ಯಾರೆಟ್ ರಸ ಎಷ್ಟು ಸಿಕ್ಕಿದೆ ಅಂತೇಳಿ ನಾನಿಲ್ಲಿ ಒಂದು ಕಪ್ನಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಸಕ್ಕರೆ ಎಲ್ಲ ಹಾಕೋದಕ್ಕೆ ನಮಗೆ ಈಸಿ ಆಗುತ್ತೆ. ಆಲ್ಮೋಸ್ಟ್ ನನಗಿಲ್ಲಿ 1.5 ಕಪ್ಪಷ್ಟು ಕ್ಯಾರೆಟ್ ರಸ ಸಿಕ್ಕಿತ್ತು. ನಾನು ನೀರು ಹಾಕಿದ್ದು ಅಷ್ಟೇ 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೆ, ಹಾಗಾಗಿ 1.5 ಕಪ್ಪಷ್ಟು ಕ್ಯಾರೆಟ್ ರಸ ಕೂಡ ಸಿಕ್ಕಿದೆ. ನಾನೀಗ ಇಲ್ಲಿ ಅದೇ ಒಂದು ಬೌಲ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನೇನು ಬಳಕಾಡೋ ಥರ ಒಂದು ಸ್ವೀಟ್ನ ತೋರಿಸ್ದೆ ಆ ರೀತಿ ಬರಬೇಕು ಅಂತ ಅಂದರೆ 4 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಅಥವಾ ನಮಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಅಂದರೆ ಕಾರ್ನ್ಫ್ಲೋರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಯಾಗುತ್ತೆ. ಇವಾಗ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕ್ಯಾರೆಟ್ ರಸ ಏನು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಅದು ಗಂಟುಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ತಿರುಗಿಸ್ತಾ ಕ್ರಮೇಣ ಅದು ಕಡಿಮೆ ಆಗುತ್ತೆ. ಗಟ್ಟಿಯಾಗ್ತಾ ಒಂದು ಗ್ಲಾಸಿ ಟೆಕ್ಸ್ಚರ್ ಬರೋಕ್ಕೆ ಶುರುವಾಗುತ್ತೆ. ಕೈ ಬಿಡ್ದಂಗೆ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷಗಳ ಕಾಲ ನಾನು ಅಷ್ಟೇ ಬೇಯಿಸ್ಕೊಂಡಿರೋದು. ಇವಾಗ ನೋಡ್ತಾ ಇರ್ಬೋದು ಅದ್ರ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸಿ ಟೆಕ್ಸ್ಚರ್ ಆಗಿದೆ. ಇಷ್ಟಾದಮೇಲೆ ಇನ್ಯಾವುದೇ ಕಾರಣಕ್ಕೂ ಅದು ಗಂಟು ಬೀಳೋದಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಕೈ ಬಿಡ್ದಂಗೆ ನಾವು ತಿರುಗಿಸ್ಕೊಳ್ಬೇಕಾಗತ್ತೆ. ನಮಗೆ 1.5 ಕಪ್ಪು ಕ್ಯಾರೆಟ್ ರಸ ಸಿಕ್ಕಿತ್ತಲ್ವ, ಹಾಗಾಗಿ ನಾನು ಅದೇ ಕಪ್ಪಲ್ಲಿ 3/4 ಕಪ್ಪು ಸಕ್ಕರೆನ ಹಾಕ್ತಾ ಇದ್ದೀನಿ. 3/4 ಕಪ್ ಆದರೆ ಇದಕ್ಕೆ ಸ್ವೀಟ್ ಕರೆಕ್ಟ್ ಆಗುತ್ತೆ. ಕೆಲವ್ರಿಗೆ ತುಂಬ ಸ್ವೀಟ್ ಇಷ್ಟ ಆಗುತ್ತೆ ಅಂಥವರು 1 ಕಪ್ಪು ಬೇಕಾದರೆ ಮಾಡ್ಕೊಳ್ಬೋದು. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಹಾಕಿದ ಮೇಲೆ ನಾವು ಐ ಫ್ಲೇಮ್ ಮಾಡಿಕೊಂಡ್ರೂ ನಡೆಯುತ್ತೆ. ಐ ಫ್ಲೇಮ್ ಮಾಡಿಕೊಂಡು ಈ ರೀತಿ ಬೇಯಿಸ್ತಾ ಹೋಗಬೇಕು. ಎಲ್ಲಿವರೆಗೂ ಅಂತ ಅಂದರೆ ಅದು ತಳ ಬಿಟ್ಟು ಬರಬೇಕು. ಇವಾಗ ನೋಡಿ ಅದು ತಳ ಬಿಡ್ತಾ ಇಲ್ಲ, ಇನ್ನೂ ತೆಳುವಾಗಿದೆ. ಆ ತಳ ಬಿಟ್ಟು ಬರೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಮಧ್ಯದಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ತುಪ್ಪನೂ ಅಷ್ಟೇ ತುಂಬ ಪ್ರಮಾಣದಲ್ಲಿ ತಗೊಳ್ಳಲ್ಲ ಈ ಸ್ವೀಟು. ಕೇವಲ ಒಂದು 2-3 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಮಧ್ಯದಲ್ಲಿ 1-2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರೆ ಆಯಿತು. ಇವಾಗ ನೋಡ್ತಾ ಇದ್ದೀರಲ್ವ ತುಪ್ಪ ಎಲ್ಲ ಇರ್ಕೊಂಡಿದೆ. ಈ ಟೈಮಲ್ಲಿ ನಾನು ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸಿದ್ದೀನಿ. ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಹಾಕಿದ್ರಿಂದ ಇಲ್ಲಿವರೆಗೂ ಸುಮಾರಾಗಿ 10 ನಿಮಿಷಗಳಾಗಿದೆ. ಇವಾಗ ನಾನು ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಕಲರ್ ನೋಡ್ತಾ ಇರ್ಬೋದು, ಕಲರು ಕೂಡ ಎಷ್ಟು ರಿಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ಒಂದು 15 ನಿಮಿಷ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತಳ ಬಿಟ್ಟು ಬರ್ತಾ ಇದೆ ಅಂತೇಳಿ. ನಾನು ಈ ರೀತಿ ಸೈಡ್ಗೆ ತೊಗೊಂಡ್ರೆ ಅದು ತಳಕ್ಕೆಲ್ಲೂ ಅಂಟ್ತಾ ಇಲ್ಲ, ನೀಟಿಗೆ ತಳ ಬಿಟ್ಟು ಬರ್ತಾ ಇದೆ. ಈ ರೀತಿ ತಳ ಬಿಟ್ಟು ಬರ್ತಾ ಇದೆ ಅಂತ ಅಂದರೆ ನಮಗೆ ರೆಡಿಯಾಗಿದೆ ಸ್ವೀಟು ಅಂತಲೇ ಅರ್ಥ. ನಾನಿಲ್ಲಿ ಒಂದು ಬರ್ಫಿ ಟ್ರೇಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರಿಜ್ಜಲ್ಲಾದರೆ 10 ನಿಮಿಷ, ಹೊರಗಡೆ ಆದರೆ ಅರ್ಧ ಗಂಟೆ ಇಟ್ಟರೆ ಸಾಕು. ಇದು ಸೆಟ್ಟಾಗಿ ಹೋಗ್ಬಿಡುತ್ತೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಯಾವಾಗ ಕಟ್ ಮಾಡ್ಕೊಳ್ಬೋದು. ಇವಾಗ ಈ ರೀತಿ ಟ್ರೇ ಇಲ್ಲ ಅಂತ ಅಂದರೆ ಯಾವುದಾದ್ರು ಒಂದು ಪ್ಲೇಟ್ ಅಥವಾ ತಟ್ಟೆಗೆ ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಅರ್ಧ ಗಂಟೆ ಆದಮೇಲೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ.
ಅದು ಮುಟ್ಟೋದಕ್ಕೆ ಖುಷಿ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೈಡ್ಸ್ ಎಲ್ಲ ಈ ರೀತಿ ಎಡ್ಜಸ್ನ ಒಂದು ಚಾಕು ಸಹಾಯದಿಂದ ಬಿಡಿಸ್ಕೊಂಡ್ರಾಯ್ತು. ಬಿಡಿಸ್ಕೊಳೋ ಅಂಥ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಎದ್ದಿರುತ್ತೆ. ಸೊ ನಾವು ತುಂಬ ಕಷ್ಟಪಡೋ ಅಂಥ ಅವಶ್ಯಕತೆಯೇ ಇಲ್ಲ. ಸೊ ನಾನು ಡೈರೆಕ್ಟಾಗಿ ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲೇ ತಿಳಿಸಿ. ಸೊ ಈಗ ನಾನು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಡಿಮೋಲ್ಡ್ ಆಗಿದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಬ್ಯೂಟಿಫುಲ್ ಆಗಿದೆ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರ್ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ಅಂದರೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ರೆಸಿಪಿನ ಶೇರ್ ಮಾಡಿ. ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರೋ ಅಂಥವರು ಫೇಸ್ಬುಕ್ಕನ್ನು ಫಾಲೋ ಮಾಡೋದಂತೂ ಮರಿಬೇಡಿ. ಸೊ ನಾನಿಲ್ಲಿ ಹಲ್ವಾನ ಕಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಟ್ ಮಾಡೋದಕ್ಕೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ನಾನಿಲ್ಲಿ ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಬೆಳಕಾಡ್ತಾ ಇದೆ ಅದು ಅಂತ. ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಒಳಗಡೆ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಟೇಸ್ಟಲ್ಲಂತೂ ಅದ್ಭುತವಾಗಿದೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಇದನ್ನು ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತೇಳಿ. ನೋಡಿ ಒಳಗಡೆ ಕೂಡ ಎಷ್ಟು ಸಾಫ್ಟಾಗಿದೆ ಅಂತೇಳಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.